ವಿದ್ಯಾರ್ಥಿಗಳನ್ನ ಕೂಡು ಹಾಕಿ ಪ್ರಾಚಾರ್ಯರು ಹಲ್ಲೆ ನಡೆಸಿದ್ದಾರೆ ಎನ್ನುವ ಆರೋಪ ಕೇಳಿಬಂದಿದೆ. ಅಂಡರ್ಗ್ರೌಂಡ್ ರೂಮ್ನಲ್ಲಿ ವಿದ್ಯಾರ್ಥಿಗಳಿಗೆ ಥಳಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ವಿದ್ಯಾರ್ಥಿಗಳನ್ನ ಉಪವಾಸ ಇಟ್ಟು ಮನಸೋ ಇಚ್ಛೆ ಹಲ್ಲೆ ಮಾಡಿದ್ದಾರಂತೆ. ಈ ಘಟನೆ ನಡೆದಿರೋದು ಮೂಡಿಗೆರೆಯ ಏಕಲವ್ಯ ಮಾದರಿ ವಸತಿ ಶಾಲೆಯಲ್ಲಿ. ಆಟವಾಡ್ತಾ ಇದ್ರು ಅಂತ ಹೇಳಿ ಅವರನ್ನ ಕೂಡಿ ಹಾಕಿ ವಿದ್ಯಾರ್ಥಿಗಳನ್ನ ಪ್ರಾಚಾರ್ಯರು ಮನಸೋ ಇಚ್ಛೆ ಥಳಿಸಿದ್ದಾರೆ ಅಂತ ಆರೋಪ ಕೇಳಿಬಂದಿದೆ. ಅಂಡರ್ಗ್ರೌಂಡ್ ರೂಮ್ನಲ್ಲಿದ್ದ ವಿದ್ಯಾರ್ಥಿಗಳು ಕೂಗಾಡಿದಾಗ ಸೌದೆ ಹೊಡಿತಾ ಇದ್ದಂತಹ ಜನರು ಬಣಕಲ್ ಪೊಲೀಸರಿಗೆ ಇದ್ರ ಬಗ್ಗೆ ಮಾಹಿತಿಯನ್ನ ನೀಡಿದ್ದಾರೆ. ಪೊಲೀಸರು ತೆರಳಿ ಪರಿಶೀಲನೆ ನಡೆಸಿದಂತಹ ಸಂದರ್ಭದಲ್ಲಿ ಅಂಡರ್ಗ್ರೌಂಡ್ ರೂಮ್ನಲ್ಲಿ ಮಕ್ಕಳಿರೋದು ತಿಳಿದು ಬಂದಿದೆ. ವಿದ್ಯಾರ್ಥಿಗಳು ಅವರ ಮೈ ಮೇಲೆ ಥಳಿತದಿಂದಾಗಿ ಬಾಸುಂಡೆ ಬರುವ ಹಾಗೆ ಥಳಿಸಿದ್ದಾರೆ ಪ್ರಾಚಾರ್ಯರು. ಬಾಸುಂಡೆಗಳು ಬಂದಿದ್ವು. ಕೂಡಲೇ ಪೊಲೀಸರು ಆ ಮಕ್ಕಳನ್ನು ರಕ್ಷಿಸಿ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಪೊಲೀಸರು ಹಾಗೂ ಸ್ಥಳೀಯರಿಂದ ಪ್ರಾಚಾರ್ಯರಿಗೆ ತರಾಟೆಯನ್ನು ಕೂಡ ತೆಗೆದುಕೊಳ್ಳಲಾಗಿದೆ. ಈ ಘಟನೆಯನ್ನು ನೋಡಿದ ನಂತರ ಈ ವಸತಿ ಶಾಲೆಯ ಪ್ರಾಚಾರ್ಯರು ಉತ್ತರ ಭಾರತ ಮೂಲದವರಂತೆ. ಇವರು ಇಲ್ಲಿ ಓದ್ತಾ ಇರುವಂತಹ ಮಕ್ಕಳೇನಿದ್ದಾರೆ ಇವರು ಲೋಕಲ್ಗಳು ಅನ್ನೋ ಕಾರಣಕ್ಕೋಸ್ಕರ, ಅಂದರೆ ಸ್ಥಳೀಯರು ಅಂತೇಳಿ ಅವ್ರ ಮೇಲೆ ಸಿಟ್ಟಿನಿಂದ ಹಲ್ಲೆಯನ್ನ ಮಾಡಿದ್ದಾರೆ ಅಂತ ಆರೋಪ ಕೇಳಿ ಬರ್ತಾ ಇದೆ. ನಮ್ಮ ಪ್ರತಿನಿಧಿ, ಚಿಕ್ಕಮಗಳೂರು ಪ್ರತಿನಿಧಿ ಮಹಾರುದ್ರ ಫೋನ್ ಸಂಪರ್ಕದಲ್ಲಿದ್ದಾರೆ. ಮಹಾರುದ್ರ, ಯಾಕೆ ಈ ಮಕ್ಕಳನ್ನ ಈ ರೀತಿಯಾಗಿ ಥಳಿಸ್ತಾ ಇದ್ರು ಅಂತೆ? ಆಟ ಆಡೋದು ತಪ್ಪ ಮಕ್ಕಳು ಶಾಲೆಯಲ್ಲಿ? ಹೌದು ನವೀನ್, ಏನಂದ್ರೆ ಮಕ್ಕಳು ಆಟ ಆಡಿದ್ರು ಅಂತೇಳಿ ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ಕೊಟ್ಟಿಗೆಹಾರದಲ್ಲಿರುವ ಏಕಲವ್ಯ ವಸತಿ ಶಾಲೆಯ 8 ವಿದ್ಯಾರ್ಥಿಗಳ ಮೇಲೆ ಅಲ್ಲಿನ ಪ್ರಾಂಶುಪಾಲ ಸತೀಶ್ ಅವರು ಅಮಾನುಷ್ಯವಾಗಿ ಹಲ್ಲೆ ಮಾಡಿರುವಂತ ಒಂದು ಘಟನೆ ಈಗ ಬೆಳಕಿಗೆ ಬಂದಿರುವಂತದ್ದು. ಬೆಳಿಗ್ಗೆ ಏನಂದ್ರೆ ಮೈದಾನದಲ್ಲಿ ಅನುಮತಿ ಪಡೆಯದೆ ಆಟ ಆಡ್ತಿದ್ರು. ಆ ಸಂದರ್ಭದಲ್ಲಿ ಪ್ರಿನ್ಸಿಪಾಲ್ ಮತ್ತು ಹಾಗೂ ಸಿಬ್ಬಂದಿಗಳು ಏನಂದ್ರೆ ವಿದ್ಯಾರ್ಥಿಗಳನ್ನ ಕರೆದು ಮನಸೋ ಇಚ್ಛೆ ಏನಂದ್ರೆ ಪೈಪು ಮತ್ತು ಬೆಲ್ಟ್ ಮೂಲಕ ಏನಂದ್ರೆ ಮನಸೋ ಇಚ್ಛೆ ಹಲ್ಲೆ ಮಾಡಿದ್ದಾರೆ. ಇದರಿಂದ 8 ವಿದ್ಯಾರ್ಥಿಗಳು ಕೂಡ ಒಂದು ವಿಪರೀತವಾಗಿ ಗಾಯ ಆಗಿರುವಂತದ್ದು. ಆ ಸಂದರ್ಭದಲ್ಲಿ ಏನಂದ್ರೆ ಗಾಯ ಆದ್ರೂ ಕೂಡ ವಿದ್ಯಾರ್ಥಿಗಳ ಕನಿಷ್ಠ ಸೌಜನ್ಯಕ್ಕೂ ಕೂಡ ಅಲ್ಲಿನ ಪ್ರಾಂಶುಪಾಲರು ಮತ್ತು ಸಿಬ್ಬಂದಿಗಳು ಆಸ್ಪತ್ರೆಗೆ ತೋರಿಸಿಲ್ಲ. ಪುನಃ ಏನಂದ್ರೆ ಅವರನ್ನ ಒಂದು ಒಳಗಡೆ ಇರುವ ಒಂದು ಅಂಡರ್ಗ್ರೌಂಡ್ ಕೋಣೆಯಲ್ಲಿ ಒಂದು ಕೂಡಿ ಹಾಕಿ ಅವರಿಗೆ ಒಂದು ಹಿಂಸೆಯನ್ನ ಕೊಟ್ಟಿರೋದು. ಆ ಸಂದರ್ಭದಲ್ಲಿ ಏನಂದ್ರೆ ವಿದ್ಯಾರ್ಥಿಗಳು ಆ ಕೋಣೆಗೆ ಕೂಡಿ ಹಾಕಿದ ಸಂದರ್ಭದಲ್ಲಿ ಏನಂದ್ರೆ ಕೂಗಾಟವನ್ನ ಮಾಡಿದ್ದಾರೆ. ಅದೇ ಪಕ್ಕದ ತೋಟದಲ್ಲಿ ಏನಂದ್ರೆ ಕೆಲಸ ಮಾಡುವ ಕಾರ್ಮಿಕರಿಗೆ ಒಂಚೂರು ಅನುಮಾನ ಬಂದಿದೆ. ಅಲ್ಲಿಂದ ಸ್ಥಳೀಯರಿಗೆ ಒಂದು ಮಾಹಿತಿಯನ್ನ ನೀಡಿದ್ದಾರೆ. ಸ್ಥಳೀಯರು ತಕ್ಷಣ ಏನಂದ್ರೆ ಬಣಕಲ್ ಪೊಲೀಸರಿಗೆ ಒಂದು ಮಾಹಿತಿಯನ್ನ ನೀಡಿದ್ದಾರೆ. ಬಣಕಲ್ ಇನ್ಸ್ಪೆಕ್ಟರ್ ರೇಣುಕಾ ಅವರ ನೇತೃತ್ವದ ತಂಡ ಏನಂದ್ರೆ ತಕ್ಷಣ ಏಕಲವ್ಯ ಆಸ್ಪತ್ರೆಗೆ ಒಂದು ಭೇಟಿ ನೀಡಿ 8 ಮಕ್ಕಳನ್ನ ತಕ್ಷಣ ರಕ್ಷಣೆ ಮಾಡಿ ಆಸ್ಪತ್ರೆಗೆ ದಾಖಲು ಮಾಡಿ ಆ ವಿದ್ಯಾರ್ಥಿಗಳಿಂದ ಒಂದು ಮಾಹಿತಿಯನ್ನ ಕಲೆ ಹಾಕಿದ್ದಾರೆ. ವಿದ್ಯಾರ್ಥಿಗಳು ಹೇಳುವ ಪ್ರಕಾರ ಪ್ರಿನ್ಸಿಪಾಲ್ ಸತೀಶ್ ಮತ್ತು ಹಾಗೂ ಸಿಬ್ಬಂದಿ ಶುಭಂ ಇವರು ಏನಂದ್ರೆ ಮನಸೋ ಇಚ್ಛೆ ಒಂದು ಹಲ್ಲೆ ಮಾಡಿದ್ದಾರೆ. ನಾವು ಆಟ ಆಡ್ತಾ ಇದ್ದೀವಿ, ಆ ಸಂದರ್ಭದಲ್ಲಿ ಏನಂದ್ರೆ ಅವರು ಕರೆದು ಈ ರೀತಿ ಒಂದು ಹಲ್ಲೆ ಮಾಡಿದ್ದಾರೆ ಅನ್ನೋದು ಒಂದು ವಿದ್ಯಾರ್ಥಿಗಳು ಅಲ್ಲಿ ಆ ಪೊಲೀಸರ ಹತ್ರ ತಮ್ಮೊಂದು ಅಳುಲನ್ನ ತೋಡ್ಕೊಂಡಿರೋದು. ಈಗಾಗಲೇ ಈ ವಿದ್ಯಾರ್ಥಿಗಳ ಮೇಲೆ ಹಲ್ಲೆ ಮಾಡುವ ವಿಚಾರ ಇನ್ನೂವರೆಗೂ ಕೂಡ ಯಾಕಂದ್ರೆ ಪಾಲಕರಿಗೆ ತಿಳಿದು ಬಂದಿಲ್ಲ. ಈಗಾಗಲೇ ಇನ್ಸ್ಪೆಕ್ಟರ್ ಏನಂದ್ರೆ ತಹಶೀಲ್ದಾರ್ ಹಾಗೂ DC ಅವರಿಗೆ ಒಂದು ಮಾಹಿತಿಯನ್ನ ಕೂಡ ನೀಡಿದ್ದಾರೆ. ಯಾಕಂದ್ರೆ ಏಕಲವ್ಯ ವಸತಿ ಶಾಲೆ DC ಅವರ ಅಂಡರ್ ಅಲ್ಲಿ ಬರುವುದರಿಂದ ಒಂದು ಮಾಹಿತಿಯನ್ನ ನೀಡಿದ್ದಾರೆ. ಅವರು ಸ್ಥಳಕ್ಕೆ ಬಂದು ಒಂದು ಪರಿಶೀಲನೆ ನಡೆಸಬೇಕು, ಮತ್ತೆ ಇಲ್ಲಿ ಯಾರದ್ದು ತಪ್ಪಿದೆ ಅನ್ನೋದು ಒಂದು ಕಂಡು ಹಿಡಿದು ಪ್ರಿನ್ಸಿಪಾಲರು ಮತ್ತು ಸಿಬ್ಬಂದಿಗಳ ಮೇಲೆ ಒಂದು ಕಾನೂನು ಕ್ರಮವನ್ನ ಕೈಗೊಳ್ಳಬೇಕು ಅಂತ ಹೇಳಿ ಒಂದು ವರದಿಯನ್ನ ಈಗ ಇನ್ಸ್ಪೆಕ್ಟರ್ ನೀಡಿರುವಂತದ್ದು. ನವೀನ್, ಥ್ಯಾಂಕ್ ಯು ಮಹಾರುದ್ರ.